என் தங்கத்தாயின் தமிழக மக்களே வணக்கம், ನಮಸ್ತೆ, ನಮಸ್ಕಾರ. ನಾನಿವಾಗ ಮಾತಾಡ್ತಾ ಇರೋದು ನಮ್ಮ ತಳಿ ನಿಯೋಜಕ ವರ್ಗದಲ್ಲಿ ಒಂದು ಡೈನಾಮಿಕ್ ಲೀಡರ್. ಅವರ ಡೈನಾಮಿಕ್ ಲೀಡರ್ ಯಾರಪ್ಪ ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ಅಣ್ಣ, ಎಲ್ಲರಿಗೂ ಅಣ್ಣ, ನಮ್ಮ ರಾಮಚಂದ್ರಣ್ಣ, TR ರಾಮಚಂದ್ರಣ್ಣ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವರು ನಿಜವಾಗೇ ಶ್ರೀರಾಮಚಂದ್ರನ ಅವತಾರ. ಹೇಳ್ಬೇಕಾದ್ರೆ ನಮ್ಮ ತಳಿ ನಿಯೋಜಕ ಜನಗಳಿಗೆಲ್ಲ ಶ್ರೀರಾಮಚಂದ್ರನ ಅವತಾರ ಯಾರಪ್ಪ ಅಂದರೆ ಆಯಪ್ಪನೇ. ಧೀರನು, ವೀರನು, ಸೂರನು. ಆತನ ಹತ್ರ ಯಾವುದನ್ನ ಒಂದು ಸಮಸ್ಯೆ ಅಂತ ಎತ್ಕೊಂಡೋದ್ರೆ ಫೇಲ್ಯೂರ್ ಆಗಿದ್ದೇ ಇಲ್ಲ, ಫೇಲ್ಯೂರೇ ಆಗಲ್ಲ. ಭುಜದ ಮ್ಯಾಗ ಭುಜ ಹಾಕ್ಕೊಂಡು, ಕೈ ಹಾಕ್ಕೊಂಡು ಕಿವಿನಲ್ಲಿ ಹೇಳ್ಬಿಡ್ತಾರೆ, ನಾನಿದ್ದೀನಿ ಹೋಗು ಅಂತ. ಅದು ಎಂಥದನ್ನಾಗಲಿ, ಮಲೆನೇ ನಮ್ಮ ಮ್ಯಾಗ ಬೀಳ್ರಿ, ಅದು ಬಂದ್ಬಿಟ್ಟು ಅವ್ರು ಅವಾಯ್ಡ್ ಮಾಡ್ತಾರೆ. ಅಷ್ಟು ಕಾಪಾಡ್ತಾರೆ ಜನಗಳನ್ನ, ಅಷ್ಟು ಕಾಪಾಡ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸ ಯಾರಂದರೆ ಒಂದು MLA ಅಂದರೆ ಹಂಗಿರಬೇಕು. ಈ ದ ಡೈನಾಮಿಕ್ ಲೀಡರ್ ಅವರ್ ಕಾನ್ಸ್ಟಿಟ್ಯೂನ್ಸ್ನಲ್ಲಿ, ತಳಿ ಕಾನ್ಸ್ಟಿಟ್ಯೂನ್ಸ್ನಲ್ಲಿ ಡೈನಾಮಿಕ್ ಲೀಡರ್ ಯಾರಪ್ಪ ಅಂದರೆ ನಮ್ಮ MLA ರಾಮಚಂದ್ರನ್ ಸರ್ ಒಬ್ಬರೇ. ಇದು ಎಲ್ಲರಿಗೂ ಗೊತ್ತು. ಇವಾಗ ಬಂದವರೆಲ್ಲ ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ. ಇವರು ಆಲ್ರೆಡಿ ಮಾಡಿ ತೋರಿಸಿದ್ದಾರೆ. ನಮ್ಮ ತಳಿ ನಿಯೋಜಕ ವರ್ಗ ಹೆಂಗಿತ್ತಂದರೆ 15 ವರ್ಷಕ್ಕೆ ಮುಂಚೆ ಎಲ್ಲರಿಗೂ ಗೊತ್ತು, ಏನೂ ಇಲ್ಲ. ಇವಾಗ ಹೆಂಗಿದೆ ಅಂದರೆ ನಂಬರ್ 1 ಆಗಿದೆ. ಎಲ್ಲ ಡೆವಲಪ್ಮೆಂಟು, ಸ್ಕೂಲು, ಕಾಲೇಜು, ನೀರು, ಇನ್ನೇನು ಬೇಕು, ಆರೋಗ್ಯ, ಹಾಸ್ಪಿಟಲ್ಲು, ಇನ್ನೇನು ಬೇಕು ನಮ್ಮ ಡೆವಲಪ್ಮೆಂಟ್ಗೆ. ನಮ್ಮ ರೋಡ್ಸು ಮೇಯ್ನ್ ಹೊಸೂರಿಂದ ತಳಿಗೆ 20 ನಿಮಿಷ ಅಷ್ಟೇ. ಮುಂಚೆ 1.5 hour ಆಗ್ಬೋದು ಸಿಂಗಲ್ ರೋಡು. ಕೆಲಮಂಗಲ ನೋಡಿದ್ರೆ ನೋಡೋಕ್ಕೆ ಆಗ್ತಾ ಇಲ್ಲ, ಹಂಗೆ ಆ ಥರ ಇತ್ತು. ಇವಾಗ ಕೆಲಮಂಗಲಂ ಟು ರಾಯಗೋಟ, ಅದಿಲ್ದಿರ ಟಾಟಾ ಎಲೆಕ್ಟ್ರಿಕಲ್ ಕಂಪ್ನಿ ಇಡೀ ಪ್ರಪಂಚದಲ್ಲಿನೇ ಮಾತಾಡ್ತಾ ಇದ್ದಾರೆ ಆ ಏರಿಯಾನ. ಇದೆಲ್ಲ ಯಾರು ಮಾಡಿದ್ರು? ಅಣ್ಣೆ ಮಾಡಿದ್ದು, ನಮ್ಮ ರಾಮಚಂದ್ರ ಅಣ್ಣೆ ಮಾಡಿದ್ದು. ಆತನೋ CPM ಲೀಡ್ರ್ ಅಲ್ಲ, ಮಕ್ಕಳ ಲೀಡ್ರು. ಯಾವುದೇ ಪಾರ್ಟಿ, ಯಾವುದೇ ಜನ, ಯಾವುದೇ ಕುಲ ಇದ್ದರೆ ಕೂಡ ಅವ್ರು ಬಂದ್ಬಿಟ್ಟು ಮ್ಯಾಗ ಹಾಕ್ಕೊಂಡು ಕೈ ಕೊಟ್ಟು, ನಾನಿದ್ದೀನಿ, ನಿಮ್ಗೇನು ಬಂದ್ಬಿಟ್ಟು ಅಂತ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಬಂದ್ಬಿಟ್ಟು ಮಾತಾಡೋ, ಆಪ್ಯಾಯತವಾಗಿ ಮಾತಾಡಿ ಸಮಸ್ಯೆನ ತೀರಿಸೋ ಒಂದು ಮಹಾನಾಯಕನ ಯಾರಂದರೆ ನಮ್ಮ MLA ರಾಮಚಂದ್ರನ್ ಸಾರ್ ಮಾತ್ರನೇ. ಅವರು 100 ವರ್ಷ ಚೆನ್ನಾಗಿರಬೇಕು. ನಿಮ್ಮ ಅಮೂಲ್ಯವಾದ ಓಟನ್ನ ಅವ್ರಿಗೆ ಹಾಕಿ ಈ ಸರಿ ಅವ್ರಿಗನ್ನ ಎದ್ದು ಬಂದರೆ ಅವ್ರು ಬಂದ್ಬಿಟ್ಟು ಮಿನಿಸ್ಟ್ರ್ ಆಗ್ತಾರೆ. ನಮ್ಮ ಏರಿಯಾದಲ್ಲಿ ಒಂದು ಮಿನಿಸ್ಟ್ರ್ ಎಲಿಜಿಬಿಲಿಟಿ ಆಗೋಗ್ಬಿಡ್ತಾರೆ, ಅವರು ಮಿನಿಸ್ಟ್ರೇ ಆಗ್ತಾರೆ. ಅದೆಲ್ಲ ನಿಮ್ಮ ಅಮೂಲ್ಯವಾದ ಓಟಿಂದ ಸಾಧ್ಯವಾಗ್ತದೆ. ದಯವಿಟ್ಟು ಈ ಸಲ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅಣ್ಣನವ್ರಿಗೆ ನಿಮ್ಗೆ ಅಮೂಲ್ಯವಾದಂಥ ಓಟ್ ಹಾಕಿ ಅವ್ರನ್ನ ಅತ್ಯಂತ ಮೆಜಾರಿಟಿನಲ್ಲಿ ಬಂದ್ಬಿಟ್ಟು ಜಯಪ್ರದ ಮಾಡಬೇಕು ಅಂತ ನಾನು ಬಂದ್ಬಿಟ್ಟು ವಿನಂತಿ ಮಾಡಿಕೊಂಡು ಈ ವಿಡಿಯೋನ ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ, ನಮಸ್ಕಾರ.